ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್. ಇನ್ನು ಗುರುಜಿ ಅವರಿಂದ 110ನೇ ಬ್ಯಾಚ್ ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಹಾಗೆ ಅಕ್ಟೋಬರ್ 26ನೇ ತಾರೀಕು ಪ್ರೀ ಕ್ಲಾಸಸ್ ಸಂಜೆ 8:00ವರೆಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ಕಲಿಬೇಕು ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಹೇಳ್ತಾನೆ ಇದ್ದೀವಿ. ಹಾಗೆ ಕರೆ ಮಾಡಿದವರು ಕೂಡ ಎಷ್ಟು ಸುಲಭ ರೀತಿಯಲ್ಲಿ ನಿಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಆಗುತ್ತೆ ಅನ್ನೋದನ್ನು ಅಷ್ಟು ಅಕ್ಯುರೇಟಾಗಿ ಕೂಡ ಹೇಳ್ತಾ ಇದ್ದಾರೆ ಗುರುಜಿಯವರು. ಸೊ ಜ್ಯೋತಿಷ್ಯವನ್ನು ಕಲಿತ್ರೆ ಇದನ್ನೆಲ್ಲ ಸ್ವತಃ ನೀವೇ ತಿಳ್ಕೊಬೋದು. ಆ್ಯಂಡ್ ಕೇವಲ 6,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಸೊ ಹಾಗಾಗಿ ಯೋಚನೆ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ಇನ್ನೂ ಎಲ್ಲ ಡೌಟ್ಸ್ ಇದ್ರೆ ಅಕ್ಟೋಬರ್ 24ನೇ ತಾರೀಕಿನ ಫ್ರೀ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ಕನ್ಫ್ಯೂಷನ್ಸ್ಗಳಿಗೆಲ್ಲ ನೀವೊಂದು ಕ್ಲಾರಿಟಿ ತಗೊಂಡು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಗುರುಜಿ, ಇವತ್ತು ನವರಾತ್ರಿ 8ನೇ ದಿನ ಮಹಾಗೌರಿಯನ್ನ ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ನೋಡಿ, ಜಗತ್ತನ್ನ ಆಳ್ತಕ್ಕಂಥ ಒಂದು ಪ್ರಕೃತಿ ಅಂತ ನಾವು ಹೇಳ್ತೀವಿ. ಪ್ರಕೃತಿ ಮಾತೆಯನ್ನು ನಾವು ಇಲ್ಲಿ ನವದುರ್ಗೆಯರು ಅಂತ ಹೇಳಿದ್ದೀವಿ. ಅದರಲ್ಲಿ ಬಹಳ ವಿಶೇಷವಾಗಿ ಮಹಾಗೌರಿ ಅಂತಂದರೆ ಗಣೇಶನ ತಾಯಿ, ಸುಬ್ರಹ್ಮಣ್ಯನ ತಾಯಿ, ಲಾಲನೆ ಪೋಷಣೆ ಮಾಡ್ತಕ್ಕಂಥ ತಾಯಿ. ನಮ್ಮ ಈ ಪ್ರಕೃತಿಯಲ್ಲಿ ಎಲ್ಲ ಸಿಗ್ತಾ ಇದೆ. ಇವತ್ತು ಏನು ನಾವು ಉಡುಗೆ ತೊಡುಗೆ, ಊಟ, ಆಹಾರ ಮಾಡಿಕೊಡೋರೊಬ್ರು ಇದ್ದಾರೆ. ಆ ಪದಾರ್ಥವೆಲ್ಲ ಎಲ್ಲಿ ಸಿಗ್ತಾ ಇದೆ ಇದನ್ನು ನಾವು ನೋಡಬೇಕು. ಈಗ ನೀರು ನಾವು ತಯಾರಿಸೋಕ್ಕಾಗತ್ತಾ? ಈಗ ನಮಗೆ ಬಾಯಾರಿಕೆ ಆಗ್ತಾ ಇದೆ ಅಂತಂದರೆ ನೀರು ಕುಡಿತೀವಿ. ನಮಗೆ ಹೊಟ್ಟೆ ಸಿಗ್ತಾ ಇದೆ ಅಂತಂದರೆ ಅಡುಗೆ ಮಾಡ್ಕೊಂಡು ತಿಂತೀವಿ. ಆದರೆ ಇವೆಲ್ಲ ಭೂಮಿಲಿ ಅನುಕೂಲ ಪರಿಸ್ಥಿತಿಯಲ್ಲಿ ನಮಗೆಲ್ಲ ಸಿಗ್ತಾ ಇದೆ ಅಂತಂದಾಗ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಮಹಾಗೌರಿಯ ಒಂದು ವಿಶೇಷ. ಅದರಲ್ಲಿ ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೆಮ್ಮದಿಯನ್ನು ಹುಡುಕ್ತೀವಿ, ಸಂತೋಷನ ಹುಡುಕ್ತೀವಿ, ಮತ್ತು ಸುಖವನ್ನು ಹುಡುಕ್ತೀವಿ. ಇದೆಲ್ಲ ಬರಬೇಕು ಅಂದರೆ ವಸ್ತುಗಳಿಂದನೇ ಬರೋದು. ಹಾಗೆ ಭಾಳ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಪ್ರಕೃತಿಯನ್ನು ನಾವು ಮಾತೆಯಾಗಿ ತಗೊಂಡಿದ್ದೀವಿ. ಆ ಪ್ರಕೃತಿಯಲ್ಲಿ ಬರ್ತಕ್ಕಂಥ ವಸ್ತುಸ್ಥಿತಿ ಅಂತ ನಾವೇನು ಕರಿತೀವಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಬಟ್ ಅದಕ್ಕೆ ನಮನವನ್ನು ನಾವು ಕೊಡಲ್ಲ. ನಾವು ಇವತ್ತಿನ ದಿವಸ ನಮ್ಮ ಜೀವನದ ಒತ್ತಡಕ್ಕೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾಗ ಕೃತಜ್ಞತೆ ಅನ್ನೋ ಒಂದು ವಿಚಾರಗಳು ಬರುತ್ತೆ. ನಾವು ವರ್ಷವಿಡೀ ಕೃತಜ್ಞತೆ ಪೂರ್ಣವಾಗಿ ಇರೋದಿಲ್ಲ. ಅಟ್ಲೀಸ್ಟ್ ಈ ನವರಾತ್ರಿ ದಿವಸ, ಈ 9 ದೇವಿಗಳ ಆರಾಧನೆ ದಿವಸ ಒಂದೊಂದೂ ಕೂಡ ಒಂದೊಂದು ಮಹತ್ವ ಬಂದು, ಈ ಮಹತ್ವಕ್ಕೆ ಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಕೃತಿಯ ಆರಾಧನೆ ಮಹಾಗೌರಿದು. ನಾವೊಂದು ವಿದೇಶ ಪ್ರಯಾಣ ಮಾಡ್ತೀವಿ, ಅಲ್ಲಿರೋ ಜಾಗ ಎಲ್ಲ ನೋಡ್ತೀವಿ, ಪ್ರಕೃತಿ ನೋಡ್ತೀವಿ, ಸೌಂದರ್ಯ ನೋಡ್ತೀವಿ, ಆನಂದಿಸ್ತೀವಿ. ಅದು ಮಹಾಗೌರಿನೇ. ಹಾಗೆ ಇಲ್ಲಿ ಅನೇಕ ವಿಚಾರಗಳಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆ ಪ್ರಕೃತಿ ಮಾತೆಯನ್ನು ನಮಸ್ಕರಿಸೋದೇ ಮಹಾಗೌರಿಯ ವಿಚಾರ. ಸೊ ಅದನ್ನು ನಾವು ಆರಾಧನೆ ಮಾಡಲೇಬೇಕು. ಸೊ ಹಾಗೆ ಪ್ರಕೃತಿಯಿಂದನೇ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಅಂತ ತಿಳಿಯುತ್ತೆ. ಹೇಗೆ ಪ್ರಕೃತಿ ನಮಗೆ ಒಂದು ರೀತಿಯ ಫ್ರೀಕ್ವೆನ್ಸೀಸ್ ಕೊಡುತ್ತೆ, ಹಾಗೆ ಜ್ಯೋತಿಷ್ಯದಲ್ಲೂ ಕೂಡ ಇನ್ನೂ ಹೈಯರ್ ಲೆವೆಲ್ ಆಫ್ ಪ್ರಕೃತಿ ಅಂತ ನಾವು ಕರಿತೀವಿ. ಅದನ್ನು ಖಗೋಳ ಅಂತ ಹೇಳ್ತೀವಿ, ಖಗೋಳಶಾಸ್ತ್ರ ಅಂತ ಹೇಳ್ತೀವಿ, ಅದನ್ನು ಅಸ್ಟ್ರಾನಮಿ ಅಂತ ಹೇಳ್ತೀವಿ. ಅವರ ಎನರ್ಜೀಸು ಕೂಡ ಹೇಗಿದೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ನಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಓಕೆ ಗುರುಜಿ, ಈಗ ಹಾಗಿದ್ರೆ ಕೆಲವರು ನವರಾತ್ರಿ ಪೂಜೆನ ಮಾಡಲ್ಲ. ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ಸೊ ಈ ನವರಾತ್ರಿ ಪೂಜೆ ಅನ್ನೋದು ಎಷ್ಟು ವಿಶೇಷತೆ ಇದೆ, ಎಷ್ಟು ಇಂಪಾರ್ಟೆಂಟ್ ಇದೆ? ನವರಾತ್ರಿ ಪೂಜೆ ಮಾಡಲ್ಲ ಅಂದರೆ ನಾನೆಲ್ಲ ಪಡ್ಕೊಳ್ತೀನಿ ಪ್ರಕೃತಿಯಿಂದ, ಬಟ್ ನಾನೇನು ನಮಸ್ಕಾರ ಮಾಡಲ್ಲ, ನಾನೇನು ಕೃತಜ್ಞತೆ ತೋರಿಸಲ್ಲ ಅಂತ ಅರ್ಥ ಅಷ್ಟೇ. ಇಲ್ಲಿ ಕೆಲವರು ಅರ್ಥ ಮಾಡ್ಕೋಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ,
ಅಂದ್ರೆ ಏನ್ ಗೊತ್ತಾ, ಎಲ್ಲ ಕೆಲವೊಂದು ದೇವರುಗಳಿಗೆಲ್ಲ ಭಯ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಲೈಕ್ ಈಗ ಗಣೇಶ, ದೀಪಾವಳಿ ಇದ್ರಲ್ಲೆಲ್ಲ ಈ ಪರ್ಟಿಕ್ಯುಲರ್ ದೇವರು ಅಂತ ತುಂಬಾ ಭಯ ಭಕ್ತಿಯಿಂದ ಮಾಡ್ತಾರೆ. ನವರಾತ್ರಿ ಅಂದ್ರೆ ನಾರ್ಮಲ್ ಒಂದು ದಸರಾ ಹಬ್ಬ ಆಗುತ್ತೆ, ಅಲ್ಲಿ 9 ದಿನ ಪೂಜೆ ಮಾಡ್ತಾರೆ. ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಈಗ ನಾನು ನನ್ನ ಅನುಭವದಲ್ಲಿ ಈ ಭಾರತದಲ್ಲಿ ನಾವು ತಗೊಂಡ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ತಗೊಳ್ಳೋಣ. ಈ ನವರಾತ್ರಿ ಮತ್ತು ಈ ವಿಜಯದಶಮಿ ಇದೆಯಲ್ಲ, ಇದು ಅತ್ಯಂತ ವಿಜೃಂಭಣೆಯಿಂದ ನಾರ್ತ್ ಅವ್ರು ಮಾಡ್ತಾರೆ. ಸೌತ್ ಅವರು ಸ್ವಲ್ಪ ಕಮ್ಮಿ ಅಂತ ನೀವು ಹೇಳೋ ರೀತಿ ಸೌತಲ್ಲಿ ಕಮ್ಮಿ ಅಂದರೆ, ಆದರೂ ಕೂಡ ಸರಸ್ವತಿ ಪೂಜೆ ಮಾಡಿರ್ತಾರೆ. ಈಗ ಮೊನ್ನೆ ಈಗ ನೆಕ್ಸ್ಟ್ ಆಯುಧ ಪೂಜೆ ಮಾಡ್ತಾರೆ, ಮಾಡ್ತಾರೆ. ಬುಧವಾರ ಬರ್ತಾ ಇದೆ ಅನಿಸುತ್ತೆ. ಸೊ ಹಾಗಿದ್ರೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಿತ್ಯೋತ್ಸವ ನೋಡ್ತಾ ಇದ್ದೀವಿ. ಇಲ್ಲಿ ನಿತ್ಯೋತ್ಸವ ಇಲ್ಲದೆ ಅವಾಗವಾಗ ಒಂದು ಸರಸ್ವತಿ ಪೂಜೆ ಇರ್ಬೋದು, ಅಥವಾ ಇನ್ನೊಂದು ನಾವು ಒಂದು ನೋಡ್ಬೋದು. ಇವತ್ತು ನಾವು ಆಚೆ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಏನು ಬಣ್ಣ ಇದೆಯೋ ಅದನ್ನೆಲ್ಲ ಹಾಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಸೊ ಅದೊಂದು ಖುಷಿಗೆ ಅಥವಾ ತೋರ್ಪಡಿಕೆಗಾರು ಇರಲಿ, ಅಟ್ಲೀಸ್ಟ್ ದೇವಿಯ ಒಂದು ಹೆಸರಲ್ಲಿ ಒಂದು ಕೃತಜ್ಞತೆ ಬಣ್ಣದ ಮುಖಾಂತರನೂ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಅದು ಬಣ್ಣ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂದಿದ್ದು ಅಂತ, ಈ ದಿನ ಈ ಬಣ್ಣ ಅಂತ ಹೇಳಿ? ಯಾವ ವಾರದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ನಮ್ಮ ನವರಾತ್ರಿ ಸ್ಟಾರ್ಟ್ ಆಗುತ್ತೆ, ಅವತ್ತಿಂದ ಆ ವಾರದ ಬಣ್ಣಗಳೇ ಅದು. ಫಾರ್ ಎಕ್ಸಾಂಪಲ್ ಇವಾಗ ಬುಧವಾರ ಸ್ಟಾರ್ಟ್ ಆದರೆ ಮೊದಲನೇ ದಿವಸ ಗ್ರೀನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ಸೋಮವಾರ ಸ್ಟಾರ್ಟ್ ಆಗಿದೆ, ಮೊನ್ನೆ ಅದು ವೈಟಿಂದ ಸ್ಟಾರ್ಟ್ ಆಯಿತು. ಸೋಮವಾರ ಬಂತಲ್ಲ ವೈಟು. ಆ ರೀತಿ ಆ ಗ್ರಹಗಳಿಗೆ ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥ ಅಡ್ಜಸೆಂಟ್ ಕಲರ್ಸ್ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಮಾನ್ಯವಾಗಿ ಗುರುವಾರ ಏನಾದ್ರು ಸ್ಟಾರ್ಟ್ ಆದರೆ ಅವು ಫಸ್ಟ್ ದಿವಸ ನವರಾತ್ರಿ ಅದು ಯೆಲ್ಲೋ ಕಲರಿಂದ ಸ್ಟಾರ್ಟ್ ಆಗುತ್ತೆ. ವೆರಿ ಸಿಂಪಲ್, ಅಂತ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಇಲ್ಲ, ನನಗೆ ಕನ್ಫ್ಯೂಷನ್ ಐತೆ, ಯಾಕಂದ್ರೆ ಪ್ರತಿ ವರ್ಷ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹೇಗೆ ಚೇಂಜ್ ಆಗುತ್ತೆ, ಏನಾದ್ರೂ ವಿಚಾರ ಇದೆಯಾ ಅಂತ ಹೇಳಿತ್ತು. ಪ್ರತಿ ವರ್ಷ ಕೂಡ ಚೇಂಜ್ ಆದಾಗ ಸೇಮ್ ವಾರ ಬರಲ್ವಲ್ಲ, ಹೌದು, ಬೇರೆ ಬೇರೆ ವಾರ ಬರುತ್ತಲ್ಲ, ಆ ವಾರದ ಅನುಗುಣವಾಗಿ ಅದನ್ನು ತಗೊಂಡಿದ್ರೆ ಒಂದು ಸಾಂಕೇತಿಕ ಡೇ. ಈಗ ತುಂಬ ಜನ ಈಗ ನಾವು ಸೋಮವಾರ ವೈಟ್ ಹಾಕ್ತೀವಿ, ಮಂಗಳವಾರ ಸ್ವಲ್ಪ ರೆಡ್ ಹಾಕ್ತೀವಿ, ಬುಧವಾರ ಗ್ರೀನ್ ಹಾಕ್ತೀವಿ, ಗುರುವಾರ ಬಂದಾಗ ಯೆಲ್ಲೋ ಹಾಕ್ತೀವಿ, ಶುಕ್ರವಾರ ಬಂದರೆ ಮತ್ತೆ ಪಿಂಕ್ ಹಾಕ್ತೀವಿ ಅಥವಾ ವೈಟ್ ಹಾಕ್ತೀವಿ, ಶನಿವಾರ ಬಂದರೆ ಕಡು ನೀಲಿ ಅಥವಾ ಬ್ಲ್ಯಾಕ್ ಹಾಕ್ತೀವಿ. ಈ ರೀತಿಯಾಗಿ ವಾರ ಪೂರ್ತಿ ಒಂದು ಬಣ್ಣ 7 ಬಣ್ಣಗಳ ಒಂದು ಮಿಶ್ರಣ ಅಂತ ತಗೊಳ್ತೀವಿ. ಸೊ ಆ ವಾರದ ಒಂದು ವಿಚಾರ ಮತ್ತು ಆ ದೇವಿಯ ಒಂದು ವಿಚಾರ ಎರಡನ್ನೂ ಕಲ್ಮಿನೇಟ್ ಮಾಡಿಬಿಟ್ಟು ಒಂದು ಕಲರ್ ಕೊಡ್ತಾರೆ. ಇಟ್ ಈಸ್ ಎ ವೆರಿ ಸಿಂಪಲ್ ಇದು ಕಾನ್ಸೆಪ್ಟ್ ಅಷ್ಟೇ. ಅದು ಬಿಟ್ಟರೆ ಬಣ್ಣಗಳು ಅಂತ ಕೊಟ್ಟಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕೊಡೋದು ತಪ್ಪು. ವಾರದಿಂದ ಬಣ್ಣ ಹಾಕೊಳ್ತಾ ಇದ್ದಾರೆ ಅಷ್ಟೇ. ಅದೇ ಆ ವಾರಕ್ಕೆ ಆ ದಿನ ಅಂತ ನಂಗೆ ಇವಾಗ ಗೊತ್ತಾಯ್ತು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಪೂಜೆ ಅಥವಾ ಮಂತ್ರ ಆ ರೀತಿ ಏನಾದರೂ ಇದೆಯಾ? ನೋಡಿ, ಪ್ರತಿನಿತ್ಯ ಎಲ್ಲ ದೇವ್ರಿಗೂ ಪೂಜೆ ಮಾಡಬೇಕು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತಿನ ಒಂದು ಒತ್ತಡ, ಕೆಲಸದ ಒತ್ತಡ, ಹಾಗೆ ಬದುಕಿನ ಜಂಜಾಟದಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋಕ್ಕೆ ಆಲಸ್ಯ ಜಾಸ್ತಿ. ಫ್ರೀಯಾಗಿ ಏನಾದ್ರು ಮೇಲ್ಗಡೆಯಿಂದ ದೇವರು ಉದುರಿಸಿದ್ರೆ ನಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಈಗ ಆಟೋಮೆಟಿಕ್ಕಾಗಿ ಉದುರಬೇಕು ಅಂತಂದರೆ ಎಲ್ಲಿಂದ ಆಗುತ್ತೆ? ಸೊ ನಾವು ನಮನವನ್ನು ಮಾಡಬೇಕು. ಈಗ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಪೂಜೆ ಮಾಡಿದ್ರೇ ನಮ್ಗೆ ಬರುತ್ತೆ ಅಂತ. ಅದು ಸುಳ್ಳು. ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟೇ ಮಂತ್ರಗಳು ಹೇಳಿ, ಎಷ್ಟೇ ಪೂಜೆಗಳು ಮಾಡಿ, ಎಷ್ಟೇ ಹೋಮ ಮಾಡಿ, ನಮ್ಮ ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ. ಈ ಪೂಜೆ ಹಾಗೆ ಈ ಮಂತ್ರಗಳಾಗಲಿ ನೀವು ಏನೇ ಹಾಕಿದ್ರೂ ಕೂಡ ಅವೆಲ್ಲವೂ ಕೂಡ ನಮಗೆ ಸಾಂತ್ವನವನ್ನು ಕೊಡುತ್ತೆ. ಅದಕ್ಕೆ ಈ ಸ್ಪೋರ್ಟ್ಸಲ್ಲಿ ತುಂಬ ಕಷ್ಟಪಡೋರು, ಓಡೋರಿಗೆಲ್ಲ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇರುತ್ತೆ. ಇನ್ನು ಮಿಕ್ಕಿದವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಅದರ ಹೆಸರಲ್ಲೇ ಇದೆಯಲ್ಲ, ಸಮಾಧಾನಕರ ಬಹುಮಾನ. ಆ ಸಮಾಧಾನ, ಕಾನ್ಸಲೇಷನ್ ಅಂದರೆ ಕನ್ಸೋಲ್ ಅಂತ ಅರ್ಥ. ಕನ್ಸೋಲ್ ಹಿಮ್ ಅಂತ ಹೇಳ್ತಾರೆ, ಕಾನ್ಸಲೇಷನ್ ಪ್ರೈಸ್. ಸೊ ಆ ರೀತಿ ನಾವು ಪೂಜೆ ಪುನಸ್ಕಾರಗಳು, ನಾವು ಹಾಕ್ಕೊಳ್ತಕ್ಕಂಥ ಏನು ಬೀಡ್ಸ್ ಹಾಕ್ಕೊಳ್ತೀವೋ ಇಲ್ಲಿ, ಅಥವಾ ಏನು ಉಂಗುರಗಳು ಹಾಕ್ಕೊಳ್ತೀವೋ, ಸ್ವಲ್ಪ ಏನೋ ಕಾಂಪ್ರಮೈಸ್ ಒಂಚೂರು ಮಾಡಪ್ಪ ಹಾಕೊಂಡಿದ್ದೀನಿ ನಿಮಗೋಸ್ಕರ. ಏನೋ ಕೊಡೋದು ಕೊಡ್ತೀಯ, 1 ಲಕ್ಷ ಕೊಡ್ತಾ ಇದೆಯಲ್ಲ, ಅಟ್ಲೀಸ್ಟ್ ಒಂದು 10,000 ಹಾಕ್ಕೊಳ್ಳಿ, ಈ ಕಡೆ ಬಿಸಾಕಪ್ಪ ಹಾಕೊಂಡಿದ್ದೀನಿ ನೋಡಿ, ನಿಂದು ಹಾಕ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಎ ಮ್ಯಾಟರ್ ಆಫ್ ಲಿಟಲ್ ಬಿಟ್ ಅಂತ ಕರಿತೀವಿ. ಆದರೆ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಸೊ ಅಕ್ಟೋಬರ್ 26ನೇ ತಾರೀಕು ನಮ್ಮ ಉಚಿತ ತರಗತಿಗಳಿದ್ದಾವೆ. ಅಲ್ಲಿ
ಪ್ರತಿಯೊಬ್ಬರ ನಿಮ್ಮ ನಿಮ್ಮ ಜಾತಕಗಳು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿ ಹೇಳ್ಕೊಡ್ತೀನಿ. ಆಮೇಲೆ ಮೂಲ ಡಿಸೆಂಬರ್ 1ನೇ ತಾರೀಕು 110ನೇ ಬ್ಯಾಚ್ ಇದೆಯಲ್ಲ, ಅಲ್ಲಿ ನೀವು ಪ್ರಪಂಚಕ್ಕೆ ಏನನ್ನು ಅನುಭವಿಸೋಕ್ಕೆ ಬಂದಿದ್ದೀರಾ, ಏನೆಲ್ಲ ಸಿಗುತ್ತೆ ನಿಮಗೆ, ಏನೆಲ್ಲ ಸಿಗೋದಿಲ್ಲ, ಯಾವ ಸಮಯದಲ್ಲಿ ಏನು ಸಿಗುತ್ತೆ, ಯಾವ ಸಮಯದಲ್ಲಿ ನೀವು ಪಡೆಯೋಕ್ಕಾಗೋದಿಲ್ಲ, ಯಾವ ಸಮಯದಲ್ಲಿ ನಿಮಗೆ ಅಪಮಾನಗಳಾಗತ್ತೆ, ಯಾವ ಸಮಯದಲ್ಲಿ ನಿಮಗೆ ಅವಮಾನಗಳಾಗತ್ತೆ, ಯಾವ ಸಮಯದಲ್ಲಿ ನಿಮಗೆ ಸನ್ಮಾನಗಳಾಗತ್ತೆ, ಯಾವ ಸಮಯದಲ್ಲಿ ನಿಮಗೆ ಕಷ್ಟದ ಪರಿಸ್ಥಿತಿ ಬರುತ್ತೆ, ಇದನ್ನೆಲ್ಲ ತೋರಿಸೋದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಅಂದರೆ ನೀವು ಓಡೋಗಿ ಪರಿಹಾರ ಮಾಡ್ತಾ ಇದ್ದೀರಲ್ಲ, ಅದರಷ್ಟು ಹೀನಾಯವಾಗಿರ್ತಕ್ಕಂಥ ಸುಳ್ಳು ಇನ್ನೊಂದಿಲ್ಲ. ಪರಿಹಾರ ಆಗಂಗಿದ್ರೆ ಇವತ್ತು ಎಲ್ಲ ಜ್ಯೋತಿಷ್ಯರುಗಳು ಏನು ಪ್ರಾಬ್ಲಮ್ ಇಲ್ಲದೆ ಕಾರಲ್ಲಿ ಮಿನಿಸ್ಟರ್ಗಳ ಥರ ಓಡಾಡ್ತಾ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್. ತುಂಬ ಜನ ನಾನು ಕೇಳಿದ್ದೀನಿ, ನಿನ್ನ ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದುಬಿಟ್ರಲ್ಲ ಅಂತ ಪರ್ಸ್ನಲ್ಲಾಗಿ ಕೇಳಿದ್ದಕ್ಕೆ ಅವ್ರು ಒಂದೇ ಹೇಳ್ತೀರಾ, ಗೊತ್ತಿಲ್ಲ ಸರ್, ನಾನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೆ, ಅದು ಹಂಗೆ ಕರ್ಕೊಂಡು ಹೊಟ್ಟೋಯ್ತು. ತುಂಬ ಜನ ಇದು ಹೇಳ್ತಾರೆ. ತುಂಬ ಜನ ಈ ಪಾಡ್ಕ್ಯಾಸ್ಟಲ್ಲಿ ಕೂತ್ಕೊಂಡು ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ, ನಾನು ಹಾರ್ಡ್ ವರ್ಕ್ ಮಾಡಿದೆ, ರಾತ್ರಿ ಎಲ್ಲ ದುಡ್ದೆ, ಇನ್ನು ಬೇರೆಯವರೆಲ್ಲ ಮಲಗಿದ್ರಾ, ಇವರೊಬ್ಬರೇನ ದುಡ್ದಿರೋದು. ಎಷ್ಟೋ ಜನ ರಾತ್ರಿ ಎಲ್ಲ ಕೆಲಸ ಮಾಡಿರೋರು ಅವ್ರಿಗೂ ಕೂಡ ಲೈಮ್ ಲೈಟಿಗೆ ಬಂದಿಲ್ಲ. ಪರ್ಸ್ನಲ್ಲಾಗಿ ಕೇಳಿದಾಗ, ಮನಸ್ಸು ಬಿಚ್ಚಿ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ಅದು ಹೆಂಗೆ ಲೈನ್ ಕರ್ಕೊಂಡು ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಬಟ್ ಆ ಹೋಗೋ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ಸಡನ್ನಾಗಿ ಲೈಮ್ ಲೈಟಿಗೆ ಬಂದೆ, ಸಡನ್ನಾಗಿ ಆ ಕ್ಷೇತ್ರಕ್ಕೆ ಬಂದೆ, ಸಡನ್ನಾಗಿ ನಮಗೆ ಹಣ ಬಂತು, ಸಡನ್ನಾಗಿ ನಮಗೆ ಇದು ಸಡನ್ನೇ. ಬೇಕಾದ್ರೆ ನೀವು 10 ಸತಿ ಹೇಳ್ತೀನಿ, ಎಲ್ಲ ಸಡನ್ನೇ. ನಾವು ಸ್ಟೋರಿಗಳನ್ನ ಬಿಲ್ಡಪ್ ಮಾಡ್ತೀವಿ. ಈಗ ನರೇಂದ್ರ ಮೋದಿಯವರು ಅಂದಿದ ತಕ್ಷಣ ಅವರು ಟೀ ಮಾರ್ತಾಯಿದ್ರು, ಟೀ ಮಾರಿರು ಹಿಂಗಾದ್ರು ಅಂತ. ಎಲ್ಲ ಟೀ ಮಾರಿರೋರು PM ಆಗಿದ್ದಾರಾ? ಆಗಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಜೀವನ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಟೀ ಕಾಯಿಸ್ಕೊಂಡು ಅದಕ್ಕೆ ಆ ಫ್ಲಾಸ್ಕಲ್ಲಿ ಹಾಕ್ಕೊಂಡು ಎತ್ಕೊಂಡು ಚಳಿಯಲ್ಲಿ ಸೈಕಲಲ್ಲೋ ಮೊಪೆಡಲ್ಲೋ ಓಡೋಗ್ತಾನೆ ಈ ಬಸ್ ಸ್ಟ್ಯಾಂಡ್ ಹತ್ರ. ಇದೆಲ್ಲ ಅವ್ರು ಕಷ್ಟ ಬೀಳ್ತಾ ಅಲ್ವಾ? ಅವರೊಂದು ಇವತ್ತು 20 ಟೀ ಮಾರಿದ್ರೆ ನನಗೆ ಇವತ್ತು ಊಟ ಆಗುತ್ತೆ, ನನ್ನ ಮಕ್ಕಳಿಗೆ ಸ್ಕೂಲ್ಗಾಗುತ್ತೆ, ನನ್ನ ಹೆಂಡತಿಗೆ ಸೀರೆ ಆಗುತ್ತೆ ಅಂತ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಕೆಲಸ ಮಾಡ್ತಾ ಇಲ್ವಾ? ಸೊ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಹಣೆ ಬರ ಅಂತಿದೆಯಲ್ಲ, ಅವರವರ ಇಂಡಿವಿಜುವಲ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಏನಕ್ಕೆ ದೊಡ್ಡವ್ರನ್ನೆಲ್ಲ ಕೊಂಡಾಡ್ತೀವಿ ಅಂತಂದರೆ ಇದ್ರದ್ದು ಮೂಲ ಏನು ಅಂತ ಅರ್ಥ ಮಾಡ್ಕೋಬೇಕು. ಇದ್ರದ್ದು ಮೂಲ ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವಾಗ ಜ್ಯೋತಿಷ್ಯ ಕಲಿತೀರ. ಇವತ್ತೇನು ನಾವು ಸಾಹಿತಿಗಳಿಗೆ ಸನ್ಮಾನ ಮಾಡ್ತೀವಿ, ಫಿಲಮ್ ಆ್ಯಕ್ಟ್ರಸ್ಗೆ ನಾವು ಸನ್ಮಾನ ಮಾಡ್ತೀವಿ, ರಾಜಕಾರಣಿಗಳಿಗೆ ಸನ್ಮಾನ ಮಾಡ್ತೀವಿ. ಅವ್ರು ಬಂದಾಗ ಅವ್ರು ನೋಡೋದೇ ಕಷ್ಟ, ಫಿಲಮ್ ಆ್ಯಕ್ಟ್ರಸ್ ನೋಡೋದೇ ಕಷ್ಟ, ಅಯ್ಯೋ ಹಾಗೆ ಹೀಗೆ ಏನು ಸೆಲೆಬ್ರಿಟಿ ಅಂತ ಹೇಳ್ತೀವಲ್ಲ, ನೀವೆಲ್ಲ ಟ್ಯಾಲೆಂಟ್ ಅಂದ್ಕೊಂಡಿದ್ದೀರಾ, ನೀವೆಲ್ಲ ಕ್ರಿಯೇಟಿವಿಟಿ ಅಂದ್ಕೊಂಡಿದ್ದೀರಾ. ಅದು ಪೂರ್ವ ಪುಣ್ಯ ಅಂತ ಬರುತ್ತೆ. ನಿಮಗೆ ಪೂರ್ವ ಪುಣ್ಯ ಇದ್ರೇ ಈ ಜನ್ಮದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ. ಸೊ ಅದು ಬಿಟ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಪೂಜೆ ಪುನಸ್ಕಾರಗಳು ಮಾಡ್ತಾ ನಿಮಗೆ ಸೆಲೆಬ್ರಿಟಿ ಸ್ಟೇಟಸ್ ಬರೋದಿಲ್ಲ. ಒಬ್ಬರು ನಾನು ಕಂಡಿಲ್ಲ. ಸೆಲೆಬ್ರಿಟಿ ಸ್ಟೇಟಸ್ ಬರಬೇಕು ಅಂತಂದರೆ ಪೂಜೆ ಪುನಸ್ಕಾರಗಳು ಹವನಗಳನ್ನು ಮಾಡಿದ ತಕ್ಷಣ ನಮಗೆ ಯೋಗ ಬರುತ್ತೆ ಅನ್ನೋದು ಸುಳ್ಳು. ಅದು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋಕ್ಕಷ್ಟೇ ಪೂಜೆ ಪುನಸ್ಕಾರಗಳು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಜೀವನದಲ್ಲಿ ಈ ಅದೃಷ್ಟ ಅನ್ನೋದೊಂದಿರುತ್ತೆ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ಹಾಸನ ತಾಲೂಕಿಂದ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? ಇಲ್ಲ ಮೇಡಮ್, ನಾವು ಪ್ರಶ್ನೆ ಶಾಸ್ತ್ರ. ಸರಿ, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 21 ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ. ನಮಸ್ಕಾರ. ಏನು ವಿಚಾರದಲ್ಲಿ? ಸರ್, ಅವರು ಗುರುಜಿ ಅವರು ದೀಪಾವಳಿ ಜಾತ್ರೆಗೆ ಕರ್ಗ ಕುಣಿತಾರೆ ಅಮಾವಾಸ್ಯೆ ದಿನ. ಏನು ಕುಣಿತಾರಮ್ಮ? ಕರ್ಗ ಕುಣಿತಾರೆ ದೀಪಾವಳಿ ಅಮಾವಾಸ್ಯೆಗೆ. ಅದು ಯಶಸ್ವಿ ಆಗುತ್ತಾ ಹಿಂಗೆ ಅಂತ ಕೇಳ್ಬೇಕಾಯ್ತು ಗುರುಜಿ. ಸರಿ,
ಅವರ ಕಾರ್ಯ ಅಂತ ಕರಿತೀವಿ, 10ನೇ ಮನೆ ನೋಡ್ತೀವಿ, ಅವರ ವೃತ್ತಿ 6 ಮತ್ತು 11 ಬಂದಿದೆ, ಡಿಸ್ಪ್ಲೇ ಆಗಿಲ್ವಾ? 6 ಮತ್ತು 11 ಅಂತ ಬಂದಾಗ ಗೆದ್ದೇ ಗೆಲ್ತಾರೆ. ಸ್ವಲ್ಪ ಒಂಚೂರು ಅಲ್ಲಿ ಅವರಿಗೆ ಎಳೆದಾಡೋದು ತುಳಿಯೋದು ಅದನ್ನೆಲ್ಲ ಮಾಡ್ಕೊಳ್ಳಿ. ಯಾಕಂದರೆ ರಾಹು ರೆಟ್ರೋಗ್ರೇಡ್ ಬಂದಾಗ ಅವರ ಆರೋಗ್ಯದ ಪರಿಸ್ಥಿತಿ, ಇದು ಮಾಡಾದ್ಮೇಲೆ ಆರೋಗ್ಯದ ಪರಿಸ್ಥಿತಿ ಮೇಲೆ ಸ್ವಲ್ಪ ಹುಷಾರಾಗಿರಬೇಕು. ಸಕ್ಸಸ್ ಆಗೇ ಆಗುತ್ತೆ ಅಂತ ಬಂದಿದೆಯಮ್ಮ. 6 ಅಂತ ಬಂದಾಗ ಸಕ್ಸಸ್ ಆಗೇ ಆಗುತ್ತೆ. ಇದರಲ್ಲಿ ನಾವು ಇಲ್ಲಿಗೆ ಹೋಗ್ತೀವಿ ಅಂದರೆ ಕಾಂಪಿಟೇಷನ್ ಥರ ತೊಗೊಳ್ತೀವಿ, ಲಿಟಿಗೇಷನ್ನು. ಅದರಲ್ಲಿ ಗ್ರೀನ್ ಬಂದಿದೆ. ಈ ಗ್ರೀನ್ ಕಲರ್ 6 ಮತ್ತು 11. ಸೊ 6 ಅಂತಂದರೆ ಅಲ್ಲಿ ನಾವು ಪ್ರದರ್ಶನ ಮಾಡ್ತೀವಿ, ಕಾಂಪಿಟೇಷನ್. ಈಗ ನಾವು ಯಾವುದೇ ಒಂದು ಸ್ಪೋರ್ಟ್ಸ್ಗೆ ಹೋದ್ರೂ ಪ್ರದರ್ಶನ ಮಾಡ್ತೀವಿ ಅಲ್ಲಿ. ಸೊ ಅಲ್ಲಿ ಕರಗ ಅಂತಂದರೆ ಅದು ದೇವರ ವಿಚಾರ ಆದರೂ ಕೂಡ ತುಂಬ ಜನ ನೋಡ್ತಾರೆ ಅವ್ರನ್ನ. ಅದು ಪ್ರದರ್ಶನ 6ನೇ ಮನೆ, ಪ್ಲಸ್ ಅದರಿಂದ ಲಾಭ 11. ಖಂಡಿತ ಸಕ್ಸಸ್ ಆಗುತ್ತೆ, ಇದರಲ್ಲಿ ಏನೇನು ಅನುಮಾನವಿಲ್ಲೇ ಇಲ್ಲ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕೂರಿಸ್ತಾರೆ ಅಂತ ಒಂದು ಕನ್ಫರ್ಮ್ ಆಗಿದ್ರೆ ಓಕೆ. ಕೆಲವೊಂದು ಸತಿ ಏನಾಗುತ್ತೆ, ರಾಹು ಕಪಟ, 3 ಜನ ಸೆಲೆಕ್ಟ್ ಮಾಡಿರ್ತಾರೆ, ಇವ್ರು ಕೊಡ್ಬೇಕು ಅವ್ರಿಗೆ ಕೊಡ್ಬೇಕಂತ. ಲಾಸ್ಟ್ ಮೂಮೆಂಟಲ್ಲಿ ಇವ್ರಿಗೆ ಕೂರಿಸೋದು ಬೇಡ ಅವ್ರನ್ನ ಕೂರಿಸೋಣ ಅಂತ ಬಂದ್ಬಿಡುತ್ತದೆ. ಅದಕ್ಕೆ ರಾಹುನ ನಾವು ಸ್ವಲ್ಪ ಡೌಟ್ಫುಲ್ ಪ್ಲಾನೆಟ್ ಅಂತ ಹೇಳಿ ಇದನ್ನು ಬಾಕ್ಸ್ ಹಾಕಿರ್ತೀವಿ. ಡೌಟ್ ಇದೆ ಸ್ವಲ್ಪ, ನೀವು ಸದೃಢ ಮಾಡ್ಕೊಳ್ಳಿ ನಮಗೆ ಅಂತ. ಯಾಕಂದರೆ ಇವತ್ತಿನ ದಿವಸ ಎಷ್ಟೋ ಜನ ಇವತ್ತು ಕರ್ಗ ಹೊರುತ್ತಾರೆ ಅಂತ ಎಲ್ಲ ಹೇಳ್ತಾರೆ. ಅದರಲ್ಲೊಂದು 3-4 ಜನ ಕಂಟೆಂಡೆಂಟ್ ಇರ್ತಾರೆ, ಯಾರು ಎತ್ತಬೇಕು ಯಾರು ಹೊರಬೇಕು ಅಂತ. ಸೊ ಅದರಲ್ಲಿ ಕೆಲವೊಂದು ಸತಿ ಅದು ಒಂಥರ ನಮಗೆ ಅದೃಷ್ಟ ರೀತಿ ಬರಬೇಕಿದೆ ಎತ್ಕೊಂಡು ಹೋಗೋಕ್ಕೆ, ಇವರೇ ಈ ಸತಿ ಕರ್ಗ ಒತ್ತಿರೋದು ಅಂತ. ಸೊ ಅಲ್ಲಿ ರಾಹು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ಏನಾದ್ರು ಒಂದು ಫೌಲ್ ಪ್ಲೇ ಅಂತ ನಾವು ಕರಿತೀವಿ, ಆ ಫೌಲ್ ಪ್ಲೇನ ನೋಡ್ಕೊಳ್ಬೇಕು. ನೆಕ್ಸ್ಟ್ ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಸುಕನ್ಯಾ ಅಂತ ಹೇಳಿ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಗದಗಿಂದ. ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಅವ್ರ ಡೇಟ್ ಆಫ್ ಬರ್ತ್ 4 ಅಲ್ಲ, ಗೊತ್ತಿದ್ರೆ ಅಕ್ಯುರೇಟ್ ಆಗಿ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. ಮೇಡಮ್ ನಂಗೆ ಅದು ಗೊತ್ತಿಲ್ಲ, ಅದೇನು. ಓಕೆ, ಹಂಗಿದ್ರೆ 1 ರಿಂದ 249 ಒಂದು ಸಂಖ್ಯೆ ಹೇಳಿ, ಏನ್ ಪ್ರಶ್ನೆ ಇದೆ ಅಂತ ಕೇಳಿ. ಹನ್ನೊಂದು
11 ಸರಿ, ಏನ್ ಪ್ರಶ್ನೆ ಇದೆ? ಮೇಡಮ್ ಅಂದ್ರೆ ಅವ್ರದ್ದು ಮ್ಯಾರೇಜ್ ಯಾವಾಗ ಆಗುತ್ತೆ, ಮತ್ತೆ ಈಗ ಜಾಬ್ ಸಿಗೋದಿದೆ ಅವನಿಗೆ. ಮೇಡಮ್ ಒಂದು ಪ್ರಶ್ನೆ ಕೇಳಿ. ನೀವು ನಮ್ಮ ಪ್ರೋಗ್ರಾಮ್ ನೋಡಲ್ಲ ಅನ್ಸುತ್ತೆ. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಕಲಿಕೆಯ ಪ್ರೋಗ್ರಾಮ್, ಫ್ರೀ ಕನ್ಸಲ್ಟೇಷನ್ ಅಲ್ಲ. ಅರ್ಥ ಆಯ್ತಾ? ಕೇಳಿಸ್ಕೊಂಡ್ರ ಕರೆಕ್ಟಾಗಿ? ಓಕೆ ಓಕೆ ಸರ್. ಕೇಳಿಸ್ಕೊಂಡ್ರ? ಸ್ವಲ್ಪ ಸೀರಿಯಸ್ ಆಗಿರಿ. ನಾನು ಫ್ರೀಯಾಗಿ ಕೂತಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಸರಿ ಸರ್, ಸರಿ. ಸ್ವಲ್ಪ ಸೀರಿಯಸ್ ಆಗಿ ಒಂದು ಪ್ರಶ್ನೆಗೆ ನಾನು ಅವಕಾಶ ಫ್ರೀಯಾಗಿ ಕೊಡ್ತೀನಿ. ಎಲ್ಲ ಕೇಳಬೇಕು ಅಂದರೆ ಕನ್ಸಲ್ಟೇಷನ್ ತೊಗೊಳ್ಳಿ, ಇಲ್ಲ ಅಂದರೆ ಕ್ಲಾಸಿಗೆ ಬನ್ನಿ. ಓಕೆ? ನಾನು ಇಲ್ಲಿ ಫ್ರೀಯಾಗಿ ಕೂತಿಲ್ಲ. ಕೇಳಿಸ್ತಾ? ಐ ಆಮ್ ನಾಟ್ ಎ ಫ್ರೀ ಪರ್ಸನ್ ಇಯರ್. ಓಕೆ, ಥ್ಯಾಂಕ್ ಯು. ಹೇಳಿ, ಈಗ ಮದುವೆದು ಮಾತ್ರ ನೋಡ್ತೀನಿ. ಪ್ರಶ್ನಾಶಾಸ್ತ್ರದಲ್ಲಿ 7ನೇ ಮನೆಯನ್ನು ನೋಡೋಣ. 7ನೇ ಮನೆ ತೋರಿಸುತ್ತಿಲ್ಲಿ. 7ನೇ ಮನೆಯಲ್ಲಿ 5, 6 ಒಂದು ಈ ಮದುವೆ ವಿಚಾರದಲ್ಲಿ ನಾವು ಹಾಕೊಂಡಾಗ 5, 6 ಅಂತ ಬಂದಾಗ ಮದುವೆ ಆಗೋದು ಒಂದು ಸ್ವಲ್ಪ ಡೌಟ್ಫುಲ್ಲೇ. ಫೋರ್ಸಿಂದ ಆಗುತ್ತೆ, ಯಾಕೆಂದರೆ ಕೆಳಗಡೆ 2, 7 ಕಾಂಬಿನೇಷನ್ ಬಂದಾಗ ಫೋರ್ಸಿಂದ ಆಗುತ್ತೆ. ಮೇಲ್ಗಡೆಯಲ್ಲಿ 5 ಅಂದರೆ ಸೆಲೆಕ್ಟಿವ್. ಯಾವುದನ್ನು ನೋಡಿದ್ರು ಒಪ್ಪದೇ ಇರ್ಬೋದು, ಅಥವಾ ಯಾರಾದರೂ ಇಷ್ಟಪಟ್ಟಿರೋರು ಇಂಥವರೇ ಆಗಬೇಕು ಅಂತಿರುತ್ತೆ. ಎಂಡ್ ಆಫ್ ದಿ ಡೇ 6 ಬಂದಾಗ ಮದುವೆ ನಿಲ್ಲಲ್ಲ. ಯಾರನ್ನು ಮಾಡಿಕೊಂಡ್ರು ಸ್ವಲ್ಪ ಕಷ್ಟವೇ. ಎಷ್ಟಾಗಿದೆ ಏಜ್ ಈಗ? ಈಗ 36 ಗುರುಜಿ. ಡೌಟೇ. ಬಲವಂತವಾಗಿ ಅವ್ರನ್ನ ನೀವು ನಿಮ್ಮ ಸಂಸಾರದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಲಿ ಪಬ್ಲಿಕ್ ಅವರು ನಿಮಗೆ ಒಂದು ಹ್ಯಾರಾಸ್ಮೆಂಟ್ ಥರನೋ ಅಥವಾ ಮದುವೆ ಆಗಿಲ್ಲ ಅಂತ ಯಾವಾಗಲೂ ಹೇಳ್ತಾ ಇದ್ದಾರೆ, ಇವು ಜನ ಕೇಳ್ತಾರೆ ಏನಪ್ಪ ಮಾಡೋದು ಅಂತಿದ್ದರೆ ಅವ್ರನ್ನ ಸ್ಟ್ರಿಕ್ಟಾಗಿ ಆಚೆ ಹಾಕಿ. ನಾನು ಹೇಳಿದ್ದು ಮಾಡಿ. ನಾನು ತುಂಬ ಅನುಭವ ಜಾಸ್ತಿ ಇದೆ. ನೀನು ಆಚೆ ಹೋಗಪ್ಪ, ನಿನ್ನ ಮದುವೆ ಆಗಲ್ಲ, ಏನೂ ಆಗಲ್ಲ, ನೀನು ಒಬ್ಬನೇ ಇದ್ಕೋ. ಇಲ್ಲಿ ಅವ್ರಿಗೆ ಈ 5ನೇ ಮನೆ ಬಂದಾಗ ಕಂಫರ್ಟ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಮದುವೆ ಆಗಲ್ಲ. ಯಾವಾಗ ಕಂಫರ್ಟ್ ಬರುತ್ತೋ, ಸಂಪಾಗಿರುತ್ತೋ ಮನೇಲಿ, ಅವರು ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ. ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದರೆ ಆಚೆ ಹಾಕಿ. ಹೆಚ್ಚಾಗಿ ನೀವು ಅವ್ರಿಗೆ ಒಂದು ಫೋಕಸ್ ಕೊಡಬೇಡಿ. ಫೋಕಸ್ ಕೊಡದೇ ಇದ್ದಾಗ ಆವಾಗ ಜೀವನದ ಮೌಲ್ಯ, ಜೀವನದ ಅರ್ಥ, ಒಬ್ಬರು ಸಂಗಾತಿ ಬೇಕು, ಒಬ್ಬರು ಡಿಸ್ಕಷನ್ ಮಾಡಬೇಕು, ಅವರಿಂದ ನಾವು ಸಹಾಯ ಪಡಿಬೇಕು ಅಂತ ಇರಬೇಕು. ಯಾವಾಗಲೂ ಕೂಡ 3 ಕೂಡ ತಾಯಿ ಮೇಲೆ ಡಿಪೆಂಡೆಂಟು, ಮನೇಲಿರೋರ ಮೇಲೆ ಡಿಪೆಂಡೆಂಟು, ಅಲ್ಲಿ ಅಕ್ಕ ಇದ್ರೆ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥವ್ರು ತಪ್ಪು. ಇಲ್ಲ ಅಂದರೆ ಮದುವೆ ಆಗಲ್ವಾ, ಇಂಡಿಪೆಂಡೆಂಟ್ ಆಗಿರ್ತೀವಿ, ಆಚೆ ಹೋಗ್ಬಿಡ್ಬೇಕು, ನನಗೆ ಯಾರ ಸಹಾಯನೂ ಬೇಡ ಅಂತ. ಅಲ್ಲಿ ಸಹಾಯ ಪಡಿತಾ ಇರ್ತಾರೆ. ಮನೆಗೆ ಹೋಗಿದ ತಕ್ಷಣ ಆರಾಮಾಗಿ ಎಷ್ಟೊತ್ತಿಗೆ ಹೋದರೂ ಆರಾಮಾಗಿ ಮಲ್ಕೊಂಡಿರ್ತಾರೆ, ಟೈಮ್ಗೆ ಊಟ ಸಿಗ್ತಾ ಇರುತ್ತೆ. ಅದು ಜೀವನ ಅಲ್ಲ. ಮದುವೆ ಅಂತ ಕೇಳ್ತಕ್ಕಂಥದ್ದು ಜವಾಬ್ದಾರಿ. ತುಂಬ ಜನ ಯಾಕೆ ಮದುವೆ ಆಗಲ್ಲ ಅಂತಂದರೆ ಜವಾಬ್ದಾರಿಗೋಸ್ಕರ ಮದುವೆ ಆಗಲ್ಲ ತುಂಬ ಜನ. ಸೊ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ಮನುಷ್ಯ ಈ ವ್ಯಕ್ತಿ. ಅದಕ್ಕೆ 36 ಆದರೂ ಕೂಡ ಅದೇನು ಇಂಟ್ರೆಸ್ಟ್ ಇಲ್ಲ ಅಂತ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಜವಾಬ್ದಾರಿ ಬರಬೇಕು ಅಂತಂದರೆ ನಿನ್ನ ಕಾಲ ಮೇಲೆ ನಿಂತ್ಕೊ, ಆಚೆ ಹೋಗು ಅಷ್ಟೇ. ಅದೇನಾದ್ರು ಹೋಗಿರ್ಬೋದು. 100% ನಿಮ್ಮ ಒಂದು ವಿಚಾರದಲ್ಲಿ ಹೆಚ್ಚಾಗಿದೆ. ಈ ಜಾತಕಗಳೇ ಹೇಳ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ನೋಡ್ಬೋದು, ಈ ಒಂದು ಮ್ಯಾರೇಜ್ ಕಾಂಬಿನೇಷನಲ್ಲಿ ಇಲ್ಲಿ ಕೆಲವು ವಿಚಾರಗಳನ್ನ ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿರ್ತೀನಿ. ಹೈಲಿ ಸೆಲೆಕ್ಟಿವ್ ಇನ್ ಚೂಸಿಂಗ್ ಎ ಪಾರ್ಟ್ನರ್ ಆರ್ ರಿಮೈನ್ಸ್ ನಾನ್ ಮ್ಯಾರಿಡ್. ಅರ್ಥ ಆಯ್ತಾ? ರಿಮೈನ್ಸ್ ನಾನ್ ಮ್ಯಾರಿಡ್ ಅಂತ ಹಾಕಿರ್ತೀನಿ. ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಇರ್ಬೋದು, ಆರ್ ಡಿಲೇಡ್ ಡಿಸಿಷನ್. ಈಗ ಅವ್ರು 36 ವರ್ಷ ಅಂದರೆ ಡಿಲೇಡ್ ಡಿಸಿಷನ್ ಅಲ್ವಾ? ಹೌದು. ಆಮೇಲೆ ಅಕೇಶ್ನಲ್ ಡಿಸ್ಟರ್ಬೆನ್ಸ್ ಮಾಡ್ಕೋತಾ ಇರ್ತಾರೆ ಅವರು, ಇದು ಬೇಡ ಅದು ಬೇಡ ಅಂತ. ಆಮೇಲೆ ಇನ್ ಕೇಸ್ ಮದುವೆ ಆದರೆ ಇದು ಫ್ರೂಟ್ ರಿಸಲ್ಟ್ ಆದರೆ ಇದು ಟೇಸ್ಟ್ ರಿಸಲ್ಟು. ಟೇಸ್ಟಲ್ಲಿ ಏನಾಗುತ್ತೆ, ಮ್ಯಾರೇಜ್ ಇಸ್ ಡಿಫಿಕಲ್ಟ್. ಮದುವೆ ಆದರೆ ಶೋಸ್ ಸಪ್ರೇಷನ್. ಆಮೇಲೆ ಅದರಲ್ಲಿ ಇದೆಲ್ಲವೂ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದನ್ನು ತಿಳ್ಕೊಬೇಕು ಅಂದರೆ ಬರೀ 7,000 ರೂಪಾಯಿ. ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ, 7,000 ರೂಪಾಯಿದಲ್ಲಿ ಏನು ಅವ್ರ ಜೀವನ ಇದೆ ಇಲ್ಲಿ ತಿಳ್ಕೊಬೋದು. ಇಂಥ ಅದ್ಭುತವಾಗಿರ್ತಕ್ಕಂಥ ಆ್ಯಪು, ಇಂಥ ಅದ್ಭುತವಾಗಿರ್ತಕ್ಕಂಥ ಗ್ರಹಸ್ಥಿತಿನ ತುಂಬ ಕಮ್ಮಿ ಜನ ಕಲಿತಾ ಇದ್ದೀರ. ಪ್ರಪಂಚದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಲಕ್ಷಾಂತರ ರೂಪಾಯಿ ನಾವು ಪೋಲ್ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಅವ್ರ ಪರ್ಸ್ನಲ್ ವಿಚಾರಕ್ಕೆ. ಆದರೆ ಜೀವನದಲ್ಲಿ ನಿಮಗೋಸ್ಕರ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಜಾತಕ ಸಹಾಯ ಮಾಡುತ್ತೆ. ಗ್ರಹಗಳು ಅಷ್ಟು ಪವರ್ಫುಲ್. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಜಾದೂ ಇದ್ದಂಗೆ. ಜ್ಯೋತಿಷ್ಯ ಅನ್ನೋದು ಒಂದು ಜಾದೂ ಇದ್ದಂಗೆ. ಎಲ್ಲರ ಕೈ ಅದು ಹಿಡಿಯಲ್ಲ. ಹಿಡಿದ್ರೆ ಜಾದೂ ಸ್ಟಾರ್ಟ್ ಆಯ್ತು, ಮ್ಯಾಜಿಕ್ ಕೈ ಹಿಡಿಯಲ್ಲ. ಇದನ್ನ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ಮ್ಯಾಜಿಕ್ ನಿಮ್ಮನ್ನ ಕೈ ಹಿಡಿಬೇಕಾ? ಇವತ್ತು ಯಾರ್ಯಾರು ಮಾಡಿದ್ದಾರೆ, ಕರ್ಗ ಕೂರಿಸ್ತಾರೆ ಅಥವಾ ಇವ್ರು ಮಾಡಿದ್ದಾರೆ, ಇವ್ರು ಕೈ ಹಿಡಿಬೇಕು ಮಾಡಬೇಕು ಅಂತಂದರೆ ಜ್ಯೋತಿಷ್ಯ ಸೇರಲೇಬೇಕು. ಇದು ಮ್ಯಾಜಿಕ್ ಅಂತ ಕರಿತೀವಿ. ಮ್ಯಾಜಿಕ್ ನಿಮ್ಮ ಕೈ ಹಿಡಿಬೇಕಾ? ನಕ್ಷತ್ರ ನಡಿ ಸೇರಿ. ಯಾಕಂದ್ರೆ ನಾವು ಎಷ್ಟೊಂದು ಸತಿ ಹೇಳ್ತಾ ಇರ್ತೀವಿ, ಅವ್ರ ಕರ್ಮಾನುಸಾರನೇ ಬರೋದು. ಬಟ್ ಹೇಳೋದು ನನ್ನ ಕೆಲಸ,
ಹೇಳ್ತಾ ಇರ್ತೀವಿ. ಓಕೆ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಹೌದು. ಕಾಲ್ ಮಾಡಿದಾಗ ನಿಮ್ಮ ಜಾತಕ ಹೇಳಿದಾಗಲೇ ಗೊತ್ತಾಗುತ್ತೆ ನಿಮಗೆ ಜ್ಯೋತಿಷ್ಯದಲ್ಲಿ ಎಷ್ಟು ಅಕ್ಯುರೇಟ್ ಆಗಿ ನಿಮ್ಮ ಲೈಫಲ್ಲಿ ಆಗೋದು ಗೊತ್ತಾಗುತ್ತೆ ಅಂತ ಹೇಳಿ. ಇದೆ ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಸೊ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಆ್ಯಂಡ್ ಹಾಗಾಗಿನೇ 65,000 ವಿದ್ಯಾರ್ಥಿಗಳು ಗುರುಜಿ ಅವರಿಂದ ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅಂತ ನಾನು ಹಾಸನಿಂದ ಬಂದಿರೋದು. ನಾನಿಲ್ಲಿ ಏನು ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ ಅಂದರೆ, ನಂಗೆ ಮೊದಲು ಜ್ಯೋತಿಷ್ಯದಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ. ನಾನು ಅಕಸ್ಮಾತಾಗಿ ಆಯುಷ್ ಟಿ ವಿಲಿ ದಿನೇಶ್ ಸರ್ ನಡೆಸ್ಕೊಡೋಂಥ ಜ್ಯೋತಿಷ್ಯ ಕಾರ್ಯಕ್ರಮನ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರು ಹೇಳೋದ್ರಲ್ಲಿ ತುಂಬ ಅಕ್ಯುರೇಟಾಗಿ ಬರ್ತಾಯಿತ್ತು ಪ್ರೆಡಿಕ್ಷನ್ನು. ನಾನೊಂದು 2-3 ಸಲ ಅದನ್ನು ನಾನೇ ನನ್ನ ಲೈಫಲ್ಲಿ ಹಾಕೊಂಡದ್ದು ಉದಾಹರಣೆಯಾಗಿ ತಗೊಂಡು ನೋಡಿದ್ದೀನಿ. ಬಟ್ ಅದರಲ್ಲಿ ಸಕ್ಸಸ್ ಆಗಿದೆ. ಅದರಿಂದಾಗಿ ನಾನು ಅವ್ರ ಕ್ಲಾಸಸ್ಗೆ ಅಡ್ಮಿಷನ್ ಆಗಿ ಈಗ 15 ಡೇಸಲ್ಲಿ ಅವ್ರ ಜ್ಯೋತಿಷ್ಯನ ಕಲ್ತ್ಕೊಂಡಿದ್ದೀನಿ. ಬಟ್ ಇಷ್ಟು 15 ಡೇಸಲ್ಲಿ ಇಷ್ಟು ಸುಲಭವಾಗಿ ಅವ್ರು ಹೇಳ್ಕೊಡ್ತಾರೆ ಅನ್ನೋದು ನನಗೆ ಸ್ವಲ್ಪನೂ ನಂಬಕ್ಕೆ